ಒಂದು ತೆಂಗಿನ ಹಾಲು ಯೂಸ್ ಮಾಡಿ ಒಂದು ರೈಸ್ ಮಾಡ್ತಾ ಇದ್ದೀವಿ. ಅರ್ಧ kg ಬಾಸ್ಮತಿ ರೈಸನ್ನು ಸ್ವಲ್ಪ ನೆನೆಸಿಡಿ. ಒಂದು 100 ml ಎಣ್ಣೆ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಗೋಡಂಬಿನ ಹಾಕೊಳ್ಳೋಣ. ಒಂದೆರಡು ಪಲಾವ್ ಎಲೆ ಹಾಕ್ತಾ ಇದ್ದೀವಿ. 2 ಚಕ್ಕೆ, ಒಂದು 3 ಏಲಕ್ಕಿ, ಒಂದು 4 ಲವಂಗ, ಒಂದೆರಡು ಅನಾನಸು, ಹಾಗೆ ಸ್ವಲ್ಪ ಜೀರಿಗೆ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಶುಂಠಿ ಇದನ್ನು ಹಾಕೊಂಡು 2 ಹಸಿರು ಮೆಣಸಿನ್ಕಾಯಿ, ಒಂದು ಈರುಳ್ಳಿ, ಟೊಮೆಟೊ ಸೇರಿಸ್ಕೊಳ್ತಾ ಇದ್ದೀವಿ. ಸ್ವಲ್ಪ ಕಲ್ಲುಪ್ಪು ಹಾಕ್ತಾ ಇದ್ದೀವಿ. ಒಂದು ದೊಡ್ಡ ತೆಂಗಿನಕಾಯಿನ ಚೆನ್ನಾಗಿ ಮಿಕ್ಸಿಯಲ್ಲಿ ಹಾಕಿ ಅದರ ಹಾಲು ತಗೊಂಡಿದ್ದೀವಿ. 1 ಲೀಟ್ರಷ್ಟು ಹಾಲು ಇದೆ ಇದು. ಅದನ್ನು ಹಾಕ್ಕೊಳ್ತೀವಿ. ಈಗ ಟೊಮೆಟೊ, ಪುದೀನ ಹಾಕ್ಕೊಳ್ಳಿ. ಮುಂದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀವಿ. ಕುದಿ ಬಂತು, ರೈಸ್ ಹಾಕ್ಕೊಳ್ಳೋಣ. ಅರ್ಧ kg ಬಾಸ್ಮತಿ ರೈಸ್. ನೀವು ಯಾವುದಾದ್ರೂ ರೈಸ್ ಹಾಕ್ಕೊಳ್ಳಿ, ಜೀರಾ ರೈಸು, ಬುಲೆಟ್ ರೈಸು, ಮನೆಯಲ್ಲಿರೋ. ಕುದಿ ಬಂತು, ಇದನ್ನು ಮುಚ್ಚಿಬಿಡೋಣ. ಒಂದು ವಿಜಿಲ್ ಬರಲಿ. ಒಂದು ವಿಜಿಲ್ ಬರೋಷ್ಟರಲ್ಲಿ ನಮ್ಮ ಕೋಕೋನಟ್ ರೈಸ್ ರೆಡಿ ಆಗಿಬಿಡುತ್ತೆ. ರೈಸ್ ಒಂದು ವಿಜಿಲ್ ಆಯಿತು. ವಿಜಿಲ್ ಹೋಗಿದೆ. ಕುಕ್ಕರ್ ಓಪನ್ ಮಾಡೋ ಸಮಯ. ತುಪ್ಪ ಹಾಕ್ತಾ ಇದ್ದೀವಿ, ಬೆಣ್ಣೆ ಕಾಯಿಸಿ ತುಪ್ಪ. ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ದು ಗೋಡಂಬಿನ ಇವಾಗ ಹಾಕ್ತಾ ಇದ್ದೀವಿ ನಾವು. ನೋಡಿ ಹೇಗಿದೆ, ಸೂಪರ್ ಆಗಿದೆ ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ.